ಹಾಯ್ ಫ್ರೆಂಡ್ಸ್, ಚಾಣಕ್ಯ ನೀತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಮನೆಯಲ್ಲಿ ಇಂತಹ ಹೆಂಡತಿ ಇದ್ದರೆ ಆ ವ್ಯಕ್ತಿಯ ಜೀವನ ನಿತ್ಯ ನರಕ ಅಂತ ಹೇಳ್ತಾರೆ ಚಾಣಕ್ಯರು. ಅದು ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. 6 ಸಂಗತಿಗಳು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿದ್ದರೆ ಆತನ ನಿತ್ಯ ಜೀವನ ನರಕ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಒಬ್ಬ ವ್ಯಕ್ತಿಯ ಜೀವನ ಸುಖಮಯ ಆಗಿರಬೇಕು ಅಂದರೆ ಹೀಗೆ ಬೇಕು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ವಿವರವಾಗಿ ಹೇಳಿದ್ದಾರೆ. ಮಾತು ಕೇಳುವ ಮಕ್ಕಳು, ಸಾವಿತ್ರಿಯಂತಹ ಪತ್ನಿ, ನಿಗದಿತ ಮತ್ತು ನಿರಂತರವಾದ ಆ ಸುಂದರವಾದ ಮನೆ, ಹೀಗೆ ಹಲವು ವ್ಯವಸ್ಥೆಗಳನ್ನು ಒಳಗೊಂಡಿರುವ ಸುಖಿ ಪುರುಷ ಎಂಬ ಮಾತಿದೆ. ಮತ್ತು ನಿರಂತರವಾದ ಆದಾಯ, ಸುಂದರವಾದ ಮನೆ, ಹೀಗೆ ಹಲವು ವ್ಯವಸ್ಥೆಗಳನ್ನು ಒಳಗೊಂಡಿರುವ ಸುಖಿ ಪುರುಷ ಎಂಬ ಮಾತಿದೆ. 100 ಅಯೋಗ್ಯ ಮಕ್ಕಳಿಗಿಂತ ಒಬ್ಬ ಯೋಗ್ಯ ಮಗನನ್ನು ಹೊಂದಿರುವ ಪೋಷಕರು ಅದೃಷ್ಟವಂತರು ಎಂಬ ಮಾತಿದೆ. ಇದು ಕಾಲ ಬದಲಾಗಿದ್ದು ಒಬ್ಬ ಮಗಳು ವಂಶದ ಗೌರವ ಕಾಪಾಡುತ್ತಾಳೆ, ಇಡೀ ಕುಟುಂಬವನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ದಾಳೆ. ಆದರೆ ಈ 6 ಸಂಗತಿಗಳು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿದ್ದರೆ ಆತನ ನಿತ್ಯ ಜೀವನ ನರಕ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ. ಚಾಣಕ್ಯ ಶ್ಲೋಕ ಹೀಗಿದೆ, ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಕುಗ್ರಾಮವಾಸಃ ಕುಲಹೀನ ಸೇವಾ ಕುಭೋಜನಂ ಕ್ರೋಧಮುಖೀ ಚ ಭಾರ್ಯ ಪುತ್ರಶ್ಚ ಮೂರ್ಖೋ ವಿಧವಾ ಚ ಕನ್ಯಾ ವಿನಾಗ್ನೀನಾ ಷಟ್ ಪ್ರದಹಂತಿ ಕಾಯಂ. ಶ್ಲೋಕದ ಅರ್ಥ ಏನು ಅಂದರೆ, ಕುಗ್ರಾಮದಲ್ಲಿ ವಾಸ ಮಾಡೋದು, ದುಷ್ಟ ಮತ್ತು ಸ್ವಾರ್ಥಿ ಯಜಮಾನನ ಅಡಿಯಲ್ಲಿ ಕೆಲಸ ಮಾಡುವುದು, ಹಳಸಿದ ಆಹಾರ ಸೇವನೆ ಮಾಡುವುದು, ಮುಂಗೋಪಿ ಪತ್ನಿಯನ್ನು ಹೊಂದುವುದು, ಮೂರ್ಖ ಅಥವಾ ದಡ್ಡ ಮಗನನ್ನು ಹೊಂದಿರುವುದು ಮತ್ತು ಮನೆಯಲ್ಲಿ ವಿಧವೆ ಮಗಳನ್ನು ಹೊಂದಿರುವ ವ್ಯಕ್ತಿಯ ಜೀವನ ನಿತ್ಯ ನರಕವಾಗಿರುತ್ತದೆ ಎಂದು ಚಾಣಕ್ಯ ನೀತಿಗಳಲ್ಲಿ ಹೇಳಲಾಗಿದೆ. ಚಾಣಕ್ಯ ಹೇಳಿದ 6 ಸಂಗತಿಗಳ ವಿವರಣೆ ಇಲ್ಲಿದೆ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ, ಕುಗ್ರಾಮದಲ್ಲಿ ವಾಸ. ಕುಗ್ರಾಮದಲ್ಲಿ ವಾಸ ಮಾಡೋದರಿಂದ ಪ್ರಪಂಚದ ಜ್ಞಾನ ಇರಲ್ಲ ಎಂದು ಹೇಳುತ್ತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಪ್ರಬಲರಾಗಲು ಇಂದು ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ. ಎರಡನೆಯದಾಗಿ, ದುಷ್ಟ ಮತ್ತು ಸ್ವಾರ್ಥಿ ಯಜಮಾನ. ದುಷ್ಟ ಮತ್ತು ಸ್ವಾರ್ಥಿ ಯಜಮಾನನಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಎಂದಿಗೂ ಆರ್ಥಿಕವಾಗಿ ಸದೃಢರಾಗಲ್ಲ. ಈ 2 ಗುಣಗಳನ್ನು ಹೊಂದಿರುವ ಯಜಮಾನ ತನ್ನಡಿಯಲ್ಲಿ ಕೆಲಸ ಮಾಡೋರನ್ನ ಬೆಳೆಯಲು ಅವಕಾಶ ನೀಡಲ್ಲ. ಲಾಭದ ಅಂಶವನ್ನು ಸಹ ಹಂಚಿಕೆ ಮಾಡದೆ ಹೆಚ್ಚು ಕೆಲಸ ಮಾಡಿಸಿಕೊಳ್ಳುತ್ತಾನೆ. ಇನ್ನು ಮೂರನೆಯದಾಗಿ, ಹಳಸಿದ ಆಹಾರ. ಹಸಿವು ಆದಾಗ ಅದು ಗಂಜಿಯಾದರೂ ರುಚಿಯಾಗಿರಬೇಕು. ಹಳಸಿದ ಅನ್ನವನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಈ ರೀತಿಯ ಆಹಾರ ಸೇವಿಸುವ ವ್ಯಕ್ತಿಯ ಜೀವನ ನರಕವಾಗುತ್ತದೆ. ಇನ್ನು 4ನೆಯದಾಗಿ, ಮುಂಗೋಪಿ ಪತ್ನಿ. ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ಳುವ ಪತ್ನಿ ಇರಬಾರದು. ಇದರಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತದೆ. ಮನೆಯಲ್ಲಿ ಮುಂಗೋಪಿ ಪತ್ನಿ ಇದ್ದರೆ ಗಂಡ ಕೆಟ್ಟ ಚಟಗಳಿಗೆ ದಾಸನಾಗುವ ಸಾಧ್ಯತೆ ಇರುತ್ತದೆ. 5ನೆಯದು, ಮೂರ್ಖ ಮಗ. ಮಕ್ಕಳು ವಂಶದ ಉದ್ಧಾರಕರು, ಆದರೆ ಆತನೇ ಮೂರ್ಖ ಆಗಿದ್ರೆ ಪೋಷಕರು ಕಷ್ಟಪಡಬೇಕಾಗುತ್ತದೆ. ಇಲ್ಲಿ ಮೂರ್ಖ ಅಂದರೆ ಕೇವಲ ಬುದ್ಧಿಭ್ರಮಣೆ ಅಂತಲ್ಲ, ಅಯೋಗ್ಯ, ಕೆಟ್ಟ ಚಟಗಳಿಗೆ ದಾಸ, ಮದ್ಯವ್ಯಸನಿ, ಹೀಗೆ ಹಲವು ಗುಣಗಳನ್ನು ಹೊಂದಿರುವ ವ್ಯಕ್ತಿಯಾಗಿರುತ್ತಾನೆ. ಇನ್ನು 6ನೆಯದಾಗಿ, ವಿಧವೆಯ ಮಗಳು. ಮಕ್ಕಳು ಚೆನ್ನಾಗಿರಲಿ ಎಂದು ಪೋಷಕರು ಸಾಕಷ್ಟು ಹಣ ವ್ಯಯಿಸಿ ಮದುವೆ ಮಾಡಿಕೊಡುತ್ತಾರೆ. ಯಾವುದೋ ಕಾರಣದಿಂದ ಮಗಳು ತವರಿಗೆ ಹಿಂದಿರುಗಿದರೆ ಅಥವಾ ಪತಿಯ ಸಾವಿನ ಬಳಿಕ ಮನೆಗೆ ಬಂದರೆ ಪೋಷಕರು ಈ ಕಷ್ಟವನ್ನು ಯಾರ ಮುಂದೆ ಹೇಳಿಕೊಳ್ಳಬೇಕು? ಆದರೆ ಇಂದು ಕಾಲ ಬದಲಾಗಿದ್ದು ಇಂತಹ ಸ್ಥಿತಿಗೆ ಸಿಲುಕಿರುವ ಮಹಿಳೆಯರು ಯಾರ ಮೇಲೆಯೇ ಅವಲಂಬನೆ ಆಗಲ್ಲ ಮತ್ತು ತಂದೆ ತಾಯಿಗೂ ಹೊರೆಯಾಗಲ್ಲ. ಇದರ ಜೊತೆಗೆ ವಿಧವಾ ವಿವಾಹಗಳು ಸಹ ನಡೆಯುತ್ತಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯರ ಈ 6 ಸಲಹೆಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.